ಜಾತಿಗಣತಿಯ ಗೊಂದಲದ ಹಿನ್ನೆಲೆ ಒಕ್ಕಲಿಗ ನಾಯಕರ ಸಭೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇದೆ. ಪಕ್ಷಾತೀತವಾಗಿ ನಾಯಕರೆಲ್ಲರೂ ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಆರ್ ಅಶೋಕ್ ಸೇರಿದಂತೆ ಹಲವು ಪ್ರಮುಖ ನಾಯಕರುಗಳು ಪಕ್ಷ ಭೇದವನ್ನು ಮರೆತು ಭಾಗಿಯಾಗಿದ್ದಾರೆ. ಈ ಸಭೆ ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಏನಂದ್ರೆ 5 ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 5 ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಈಗ ಜಾತಿ ಜನಗಣತಿಯ ವಿಚಾರ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ಒಕ್ಕಲಿಗ ಸಮುದಾಯದವರು ಆ ಒಂದು ಜಾತಿ ಜನಗಣತಿಯ ಸಂದರ್ಭದಲ್ಲಿ ನಮೂದಿಸಬೇಕು, ಅಲ್ಲಿ ಯಾವೆಲ್ಲ ಗೊಂದಲಗಳಿದ್ದಾವೆ ಆ ಗೊಂದಲಗಳನ್ನು ಬಗೆಹರಿಸಿ ಆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ. ಆ ಮೆಸೇಜ್ ಪಾಸ್ ಮಾಡೋ ಸಲುವಾಗಿ ಎಲ್ಲ ನಾಯಕರುಗಳನ್ನು ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಅದರಲ್ಲಿ ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಆರ್ ಅಶೋಕ್ ಇದ್ದಾರೆ, ಸದಾನಂದ ಗೌಡರಿದ್ದಾರೆ, ಚಲುವರಾಯಸ್ವಾಮಿ, ನಂಜಾವಧೂತ ಸ್ವಾಮೀಜಿಗಳಿದ್ದಾರೆ, ಡಾಕ್ಟರ್ K ಸುಧಾಕರ್ ಅವರಿದ್ದಾರೆ, ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ, GT ದೇವೇಗೌಡರು, ಶೋಭಾ ಕರಂದ್ಲಾಜೆ, CT ರವಿ, ಹೀಗೆ ಕಾಂಗ್ರೆಸ್, ಬಿಜೆಪಿ ಮತ್ತು JDS 3 ಪಕ್ಷದ ಒಕ್ಕಲಿಗ ನಾಯಕರುಗಳು ಈ ಒಂದು ಸಭೆಯಲ್ಲಿ ಸೇರಿದ್ದಾರೆ. ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ಕೆಲವೊಂದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗುವಂತಹ ಸಂದೇಶವನ್ನು ರವಾನೆಯನ್ನು ಮಾಡಬೇಕು ಮೊದಲನೇದಾಗಿ. ಯಾಕಂದ್ರೆ ಇತ್ತೀಚೆಗೆ ಕಳೆದ ಬಾರಿ ಕಾಂತರಾಜು ವರದಿ ಬಂದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಏನಂದ್ರೆ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರುಗಳು ಸಹಿತ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಮೊದಲನೇ ವಿಚಾರ ಏನಂತಂದ್ರೆ ಎಲ್ಲ ನಾಯಕರುಗಳು ಸಹಿತ ಎಲ್ಲ ಸಮುದಾಯದ ಜನಾಂಗದ ಜನರು ಎಲ್ಲರೂ ಸಹಿತ ಈ ಒಂದು ಜಾತಿ ಜನಗಣತಿಯಲ್ಲಿ ನಾವು ಭಾಗಿಯಾಗಬೇಕು. ಭಾಗಿಯಾಗಿ ಅಲ್ಲಿ ಒಕ್ಕಲಿಗ ಸಮುದಾಯದ ಬಗ್ಗೆ ತಮ್ಮ ಒಳ ಜಾತಿಯ ಬಗ್ಗೆ ಏನಂದ್ರೆ ಪ್ರಸ್ತಾಪವನ್ನು ಮಾಡಬೇಕು. ಭಾಗಿಯಾಗದೇ ಯಾವುದೇ ಕಾರಣಕ್ಕೆ ಯಾರು ಇರಬಾರ್ದು ಅನ್ನುವಂತಹ ವಿಚಾರ ಮೊದಲನೇದಾಗಿ ಮೆನ್ಷನ್ ಮಾಡಲಾಗುತ್ತೆ. ಜಾತಿ ಕಾಲಂನಲ್ಲಿ ಎಲ್ಲರೂ ಒಕ್ಕಲಿಗ ಅಂತೆ ಬರೆಸಬೇಕು, ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದು ಗೊಂದಲಗಳಾಗ್ತಾ ಇದ್ದಾವೆ. ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತಹ ವಿಚಾರ ಸರ್ಕಾರ ಏನು ಹೊಸದಾಗಿ ಆಡ್ ಆನ್ ಮಾಡಿದೆ ಅಲ್ಲ, ಆ ಕಾರಣಕ್ಕಾಗಿ ಏನು ಬರೆಸಬೇಕು ಅನ್ನುವಂತಹ ಗೊಂದಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಹಾಗಾಗಿ ಜಾತಿ ಕಾಲಂನಲ್ಲಿ ಎಲ್ಲರೂ ಒಕ್ಕಲಿಗ ಅಂತೆ ನಮೂದಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ 3ನೇ ಅಂಶ ಉಪ ಪಂಗಡಗಳ ಗೊಂದಲ ಆಗದಂತೆ ಬರೆಯುವಂತಹ ಬಗ್ಗೆ ಮಾಹಿತಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ, ಅಲ್ಲಿ ಉಪ ಪಂಗಡದಲ್ಲಿ ಏನು ಬರೆಸಬೇಕು ಅನ್ನುವಂತಹ ಕ್ವಶನ್ ಮಾರ್ಕ್ ಇವಾಗಲೂ ಸಹಿತ ಆ ಸಮುದಾಯದ ಕೆಳ ಹಂತದಲ್ಲಿರುವಂತಹ ಏನಂದ್ರೆ ಹಳ್ಳಿಯಲ್ಲಿರುವಂತಹ ಜನರಿಗೆ ಇವತ್ತು ಕ್ವಶನ್ ಮಾರ್ಕ್ ಇದೆ. ಆ ಕಾರಣಕ್ಕಾಗಿ ಏನಂದ್ರೆ ಈ ವಿಚಾರವನ್ನ ಮೆನ್ಷನ್ ಮಾಡೋದು. ಮತ್ತೆ ಕೊನೆಯದಾಗಿ ಸಮುದಾಯದ ಎಲ್ಲರಿಗೂ ಸಹಿತ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುವಂತಹ ಬಗ್ಗೆನೂ ಸಹಿತ ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಈ ಸಂಪೂರ್ಣವಾದಂತಹ ಸಭೆಯ ಮಾಹಿತಿಯನ್ನ, ಸಂಪೂರ್ಣವಾದಂತಹ ಸಭೆಯ ವಿವರವನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವರು ಅಲ್ಲಿ ಸಭೆಯಲ್ಲೇ ಇದ್ದಾರೆ. ಸಭೆಯ ಸಂಪೂರ್ಣವಾದಂತಹ ವಿವರಣ ಕೊಡ್ತಾರೆ. ಮಂಜುನಾಥ್, ಈ ಸಭೆಯ ಅಜೆಂಡಾ ಏನು ಅಂತ ಮೊದಲನೇದಾಗಿ. ಜಗದೀಶ್, ಏನು ರಾಜ್ಯ ಸರ್ಕಾರ ಈಗ ಜಾತಿ ಸಂಸ್ಕೃತಿಯನ್ನ ನಾಳೆಯಿಂದ ಆರಂಭ ಮಾಡುತ್ತೆ. ಈಗಾಗಲೇ ಹಲವು ಸಮುದಾಯಗಳು ಈ ಒಂದು ವಿಚಾರವಾಗಿ ಅಲರ್ಟ್ ಆಗಿರುವಂತದ್ದು. ಅದನ್ನು ಕೂಡ ಪ್ರಮುಖ ಸಮುದಾಯ ಒಕ್ಕಲಿಗ ಸಮುದಾಯ ಏನಿದೆ, ಇದು ಕೂಡ ಈ ಒಂದು ಸಮುದಾಯ ಕೂಡ ಅಲರ್ಟ್ ಆಗಿದೆ. ಯಾಕಂದ್ರೆ ಕಳೆದ ಒಂದು ಏನು ಕಾಂತರಾಜು ವರದಿ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯವನ್ನು ಕಡಿಮೆ ಸಂಖ್ಯೆ ಬದಲಾಗಿತ್ತು. ಅದರಲ್ಲಿ ಕೆಲವೊಂದು ಮನೆಗಳಿಗೆ ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಲಿಲ್ಲ, ಇದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡಲಿಲ್ಲ, ಜೊತೆಗೆ ವೈಜ್ಞಾನಿಕವಾಗಿ ಆಗ್ಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಇದೇ ಸಮುದಾಯ ಮಾಡಿತ್ತು. ಹೀಗಾಗಿ ಇವತ್ತು ಏನು ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ಸಭೆಯಲ್ಲಿ ಭಾಗಿಯಾಗಿರುವಂತ ಏನು ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರುಗಳು, ರಾಜಕೀಯ ಪಕ್ಷಗಳ 3 ಪಕ್ಷದ ಪಕ್ಷಾತೀತವಾಗಿ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಅವರಾಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ, JDS ಮತ್ತೆ ಕಾಂಗ್ರೆಸ್ ನಾಯಕರು, ಶಾಸಕರುಗಳು ಕೂಡ ಭಾಗಿಯಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಅಜೆಂಡಾಗಳನ್ನ ಫಿಕ್ಸ್ ಮಾಡಿಕೊಂಡಿರುವಂತದ್ದು. ಈ ಒಂದು ಜಾತಿ ಗಣತಿಯಲ್ಲಿ ಎಲ್ಲ ಸಮುದಾಯದ ಜನರು ಭಾಗಿಯಾಗಬೇಕು, ಜೊತೆಗೆ ಎಲ್ಲರೂ ಕೂಡ ಒಂದು ಜಾತಿ ಒಕ್ಕಲಿಗ ಜೊತೆಗೆ ಉಪಜಾತಿಗಳನ್ನ ನೋಂದಾಯಿಸುವ ನಿಟ್ಟಿನಲ್ಲಿ ಅಲರ್ಟ್ ಆಗಿರುವಂತದ್ದು. ಜೊತೆಗೆ ಸೂಕ್ತವಾದಂತಹ ಮಾಹಿತಿಗಳನ್ನ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನೀಡುವಂಥದ್ದು. ಜೊತೆಗೆ ಏನು ಇತ್ತೀಚೆಗೆ ಸಾಕಷ್ಟು ವಿವಾದ ಆಗಿರುವಂತಹ ಕ್ರಿಶ್ಚಿಯನ್ ಒಕ್ಕಲಿಗ ಏನು ಪದ ಇದೆ, ಈ ಒಂದು ವಿಚಾರವನ್ನು ಕೂಡ ಸಾಕಷ್ಟು ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಈ ಒಂದು ವಿವಾದ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DK ಶಿವಕುಮಾರ್ ಅವರು ಕೂಡ
ಕ್ಯಾಬಿನೆಟ್ ನಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ರು. ಈ ಒಂದು ಪದವನ್ನು ಈ ಪದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪದವನ್ನು ತೆಗೆಸಿ ಕೇವಲ ಒಕ್ಕಲಿಗರ ಮಾತ್ರ ಈ ಒಂದು ಪದವನ್ನು ಇರಬೇಕು, ಮತ್ತೆ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನೋ ಒಂದು ಪದವನ್ನ ತೆಗೆಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿರುವ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಆದ್ರೆ ದೇವೇಗೌಡರು ಸೇರಿದಂತೆ ಹಲವು ನಾಯಕರು ದೇವೇಗೌಡರು ಈ ಒಂದು ಸಭೆಗೆ ಹಾಜರಾಗಬೇಕಾಗಿತ್ತು, ಅವರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲ ಕಾಂಗ್ರೆಸ್, ಜೆಡಿಎಸ್ ಮತ್ತೆ ಬಿಜೆಪಿಯ ಪ್ರಮುಖ ಶಾಸಕರುಗಳು ಜೊತೆಗೆ ಮಾಜಿ ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಸಮುದಾಯವನ್ನ ಸಮೀಕ್ಷೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಸಮೀಕ್ಷೆಯಲ್ಲಿ ಯಾವ ರೀತಿ ಒಂದು ಪದಗಳನ್ನ ಉಲ್ಲೇಖ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂದೇಶ ನೀಡಲಿಕ್ಕೆ ಸ್ವಾಮೀಜಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ಧನ್ಯವಾದ ಮಂಜುನಾಥ್. ಜಾತಿ ಜನಗಣತಿಯ ಗೊಂದಲದ ವಿಚಾರವಾಗಿ ಬಹಳಷ್ಟು ಎಲ್ಲ ಸಮುದಾಯದಲ್ಲೂ ಸಹಿತ ಇದೇ ರೀತಿಯಾದಂತಹ ಗೊಂದಲ ಇದೆ. ಯಾಕಂದರೆ ಯಾವ ವಿಚಾರವನ್ನು ಮೆನ್ಷನ್ ಮಾಡಬೇಕು, ಜಾತಿಯ ಕಾಲಮ್ನಲ್ಲಿ ಏನಂತ ಮೆನ್ಷನ್ ಮಾಡಬೇಕು, ಉಪಜಾತಿಯ ವಿಚಾರದಲ್ಲಿ ಏನಂತ ಮೆನ್ಷನ್ ಮಾಡಬೇಕು ಅನ್ನುವಂತಹ ವಿಚಾರ ಕೇವಲ ಒಕ್ಕಲಿಗ ಸಮುದಾಯದಲ್ಲಿ ಮಾತ್ರ ಅಲ್ಲ, ಅದರ ಜೊತೆಗೆ ಲಿಂಗಾಯತ ಸಮುದಾಯದಲ್ಲೂ ಸಹಿತ ಇತ್ತು. ಹಾಗಾಗಿ ಲಿಂಗಾಯತ ಸಮುದಾಯದ ನಾಯಕರು ಸಹಿತ ಬಹಳಷ್ಟು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆ ನಡೀತಾ ಇರುವಂಥದ್ದು. ಸ್ವತಃ ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾದಂತಹ 5 ವಿಚಾರಗಳನ್ನು ಮೆನ್ಷನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಜಾತಿ ಕಾಲಮ್ನಲ್ಲಿ ಎಲ್ಲರೂ ಒಕ್ಕಲಿಗ ಅಂತ ಬರೆಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಉಪಪಂಗಡಗಳ ಗೊಂದಲದ ಆಗದಂತೆ ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಡಬೇಕು, ಜನರಿಗೆ ಅರಿವನ್ನು ಮೂಡಿಸಿಕೊಳ್ಬೇಕು ಅನ್ನುವಂತಹ ವಿಚಾರ, ಮತ್ತೆ ಇಡೀ ಸಮುದಾಯವನ್ನ ಸೂಕ್ತ ರೀತಿಯಲ್ಲಿ ಅಂದ್ರೆ ಮಾರ್ಗದರ್ಶನವನ್ನು ನೀಡಬೇಕು. ಅವರಿಗೆ ಯಾವ ವಿಚಾರಗಳ ಸಂಪೂರ್ಣವಾದಂತಹ ವಿವರವನ್ನು ನೀಡಿದ್ದೇ ಆದರೆ ಅಲ್ಲಿ ಪೂರ್ತಿಯಾಗಿ ಈ ಒಂದು ಒಕ್ಕಲಿಗ ಸಮುದಾಯ ಏನಂದ್ರೆ ಕಾಂತರಾಜ್ ವರದಿಯಲ್ಲಿ ಯಾವ ರೀತಿಯಾಗಿ ಕಡಿಮೆ ಜನಸಂಖ್ಯೆ ಇದೆ ಅಂತ ತೋರಿಸಲಾಗಿತ್ತಲ್ಲ, ಅದು ಆಗೋದಿಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಕೆಲಸ ಇವತ್ತಿನ ಸಭೆಯಲ್ಲಿ ನಡೀತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.